ಅಮರ್, ಮಿಸ್ಟರ್ ಅಮರ್ನಾಥ್. ರಮೇಶ್, ಅಮರ್ ಹೇಗಿದ್ಯೋ? ಚೆನ್ನಾಗಿದ್ದೇನೆ. ಯಾವಾಗ ಬಂದೆ ಅಯ್ಯೋ, ಸಕಲೇಶ್ಪುರದಿಂದ? ಬೆಳಿಗ್ಗೆ ಬಂದಪ್ಪ. ಅದು ಪ್ರಿಯಂದು MBA ಅದು ಕಾಲೇಜಲ್ಲಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಬೇಕಿತ್ತು. ದೊಡ್ಡಪ್ಪ, ಅಣ್ಣ ಎಲ್ಲಿ? ನೋಡ್ ತುಂಬಾ ದಿವಸ ಆಯ್ತು. ಏ ವಿಜಯ್. ಸೀನಿಯರ್ ಬಂದೆ. ದೊಡ್ಡಪ್ಪ, ನಮ್ ಕಾಲೇಜಲ್ಲಿ ಹುಡುಗಿರೇ ಚೆನ್ನಾಗಿಲ್ವಂತೆ, ಅದಕ್ಕೆ ನನ್ನ ನೋಡಕ್ಕೂ ಬರಲ್ಲ ಅಂತ ನೀನು? ಎಷ್ಟೇ ಆದ್ರೂ ಅವ್ನು ನನ್ನ ಮಗ ತಾನೆ. ಹಲೋ. ಅಣ್ಣಯ್ಯ ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ರೀ, ವಿಶ್ವಣ್ಣ ಫೋನ್ ಮಾಡಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಇಂದ. ಬ್ಲಡಿ ಫೆಲೋ, 2 ದಿನದಲ್ಲಿ ಇಂಡಿಯಾಗ್ ಬರ್ತಾ ಇದ್ಯಾ? ಮಗ ಮಗಳು ಇಬ್ರನ್ನ ಕರ್ಕೊಂಡು. ಏನ ಮಿಕ್ಕಿದ ವಿಷಯನೆಲ್ಲ ರಮೇಶ ಹೇಳ್ತಾನ? ಹಲೋ ಹಲೋ. ಏಯ್, ಏನಾಯ್ತು? ಹೌದು ಕಣೋ, ಇನ್ 2 ದಿವಸದಲ್ಲಿ ನಮ್ ಚಡ್ಡಿ ದೋಸ್ತುಗಳೆಲ್ಲ ಅವ್ರ ಫ್ಯಾಮಿಲಿ ಸಮೇತ ನಮ್ಮ ಮನೇಲಿ ಗೆಟ್ ಟುಗೆದರ್ ಆಗ್ತಾ ಇದ್ದಾರೆ. ಏಯ್, ಎಷ್ಟು ವರ್ಷ ನಮ್ಮನೇಲೆ ಆಗ್ತಾ ಇದ್ದಿದ್ದು, ನಾನೇ ಏರ್ಪಾಡು ಮಾಡ್ತಿದ್ದು. ಹೌದಪ್ಪ, ಹೌದು ಕಣೋ. ಆದ್ರೆ ಈ ಸಾರ್ತಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡು ತೀರ್ಮಾನಿಸ್ಬಿಟ್ಟಿದೀವಿ. 10 ವರ್ಷದ ಮೇಲೆ ನಾವೆಲ್ಲ ಫ್ಯಾಮಿಲಿ ಸಮೇತ ಸೇರ್ತಾ ಇದೀವಿ ಕಣೋ. ಅದಕ್ಕೆ ಈ ಸಾರ್ತಿ ಬಹಳ ಸ್ಪೆಷಲ್. ನೋಡು, ನಮ್ ಚೈಲ್ಡ್ಹುಡ್, ಕಾಲೇಜ್ ಡೇಸು ಎಲ್ಲ ನೆನೆಸ್ಕೊಂಡು ಮಜ್ಜಾ ಮಾಡೋಣ ಕಣೋ. ಏನಾಯ್ತು ನಿನಗೆ? ನಿನಗೆ ಯಾಕೋ ಇಷ್ಟೊಂದು ಎಮೋಷನ್? ಫೀಲ್ ಸೀನಿಯರ್. ಯಾರ ಮೇಲಪ್ಪ ಫೀಲು? ಅಯ್ಯೋ, ನಿಮ್ ಫ್ರೆಂಡ್ಸ್ ಮಕ್ಳೆಲ್ಲ ನನಗ್ ಫ್ರೆಂಡ್ಸ್ ಅಲ್ವಾ? ಅವ್ರನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ಈಗ್ಲೇ ಹೋಗಿ ಪ್ರೋಗ್ರಾಮ್ನೆಲ್ಲ ಬ್ಲಾಸ್ಟ್ ಮಾಡಾಕ್ಬಿಡೋಣ. ಅದೆಲ್ಲ ಆಗಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲಿ ಬೇಕಾದಷ್ಟು ಅರೇಂಜ್ಮೆಂಟ್ ಮಾಡೋದಿದೆ. ನಾವ್ ಅದಕ್ಕೆ ಇವತ್ತೇ ಟ್ರೈನಲ್ಲಿ ಎಲ್ಲಾರು ಹೋಗ್ತಾ ಇದೀವಿ. ನೀನು ನಾಳೆ ಪ್ರಿಯಾ ಕಾಲೇಜ್ ಹೋಗಿ ಅವ್ಳ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡು. ಏನ್ ಮಾವ ನೀವು? ಮಿಸ್ ಮಾಡ್ಬೇಡ ಅಣ್ಣ ಪ್ಲೀಸ್. ಆ ಸರ್ಟಿಫಿಕೇಟ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೇನೋ ಫಿಟ್ಟಿಂಗ್ ಇಡ್ತಾನೆ ಇರ್ತಾಳೆ. ಏನೇ ಹೇಳ, 10 ವರ್ಷ ಆದ್ಮೇಲೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆಲಿ ಒಂದ್ ಕಡೆ ಸೇರ್ತಾ ಇದಾರೆ ಅಂತ ಕೇಳಕ್ಕೆ ಮಜಾ ಇದೆ ಕಣ. ಮಗ ನೋಡ್, ಕೇಳೋದಿಕ್ಕೆ ಅಷ್ಟೊಂದು ಮಜವಾಗೈತೆ. ಇನ್ ನಾವೆಲ್ಲ ಅಲ್ಲಿಗೆ ಬಂದ್ರೆ ಸಕ್ಕತ್ತಾಗಿರುತ್ತೆ. ಪ್ಲೀಸ್ ನಾವು ಬರ್ತೀವಮ್ಮ, ನಿಂಗೂ ಸಪೋರ್ಟ್ ಇದ್ದಂಗಿರುತ್ತೆ. ನೋಡ್ರಮ್ಮ, ಯಾವ್ದಾರ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮಂತ ಓತಿಗೆತ್ಗಳನ್ನ ಕರ್ಕೊಂಡೇ ಹೋಗ್ಬಾರ್ದು. ಏನು ಅನ್ಕೊಂಡಿದ್ದೆ ನಮ್ಮ ಬಗ್ಗೆ? ಯಾವ ನೋಡಿದ್ರು ಕಿಂಡಲ್ ಮಾಡ್ತಿರ್ತೀಯ, ಎಲ್ಲಿ ಕೇಳಿದ್ರು ಬರ್ಬೇಡಿ ಬರ್ಬೇಡಿ ಅಂತಿರ್ತೀಯ. ನಮ್ ಚಾರ್ಮೇನು ನಿನ್ ಚಾರ್ಮೇನು? ಓ, ನಾವೆಲ್ಲ ಅಲ್ಲಿಗೆ ಬಂದ್ಬಿಟ್ರೆ ಹುಡುಗಿರೆಲ್ಲ ನಮ್ಮನ್ನ ನೋಡ್ತಿರ್ತಾರೆ. ಇನ್ಯಾರು ನೋಡಲ್ಲ ಅಂತ ಹೊಟ್ಟೆಕ್ಕಿ. ಇನ್ 10 ನಿಮಿಷ ಇವ್ನು ಶೇಕ್ ಡ್ಯಾನ್ಸ್ ನಿಲ್ಲಲ್ಲ. ನೆಕ್ಸ್ಟ್. ಏನ ಪಾಪದ ಒಂದ್ ಕೈಲಿ ಪೀಪಿ ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟೆ. ಆದ್ರೆ ನಾವು ಜಗತ್ನೇ ನನ್ನ ಮಕ್ಳು, ನಾವು ಬಂದೇ ಬರ್ತೀವಿ. ಏನೀಗ? ವಿಜಯ್, ನಮ್ ಜೂನಿಯರ್ ನಿಶಾ ನಿಂಗೆ ಏನಾದ್ರು ಪ್ರಪೋಸ್ ಮಾಡಿದ್ಲಾ? ಹೌದು. ಯಾಕೆ? ಅದಕ್ಕೆ ನೀನೇನಂದೆ? ನಾನೇನ್ ಹೇಳ್ತೀನಲ್ಲ, ನಿಮ್ಗೆಲ್ಲ ಗೊತ್ತಿಲ್ಲ ನನ್ನ ಲೋ ಮ್ಯಾಟ್ರು. ಅದನ್ನೇ ಅವಳಿಗೂ ಹೇಳ್ದೆ. ಎಡವಟ್ ಆಗೋಯ್ತು ಕಣೋ. ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನು? ಸೂಸೈಡ್? ಹೌದು ಕಣೋ. ಈಗ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಕಂಡೀಷನ್ ತುಂಬಾ ಸೀರಿಯಸ್. ಶಿಟ್. ಏಯ್, ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾಸ್ಪಿಟಲ್ಗೋ. ಏಯ್, ಅಲ್ಲಿಗೆ ಹೋದ್ರೆ ನೀನ್ ಜೀವ ಸಹಿತ ವಾಪಸ್ ಬರಲ್ಲ. ಅವರಪ್ಪ ಯಾರು ಗೊತ್ತಾ? ವಿಜಯ್, ಯಾವ್ದಕ್ಕೂ ನೀನ್ ಎಲ್ಲಾದ್ರೂ ಎಸ್ಕೇಪ್ ಆಗೋದು ಒಳ್ಳೇದ್ ಕಣೋ. ಏಯ್, ನಾನ್ ಯಾಕೋ ಎಸ್ಕೇಪ್ ಆಗ್ಬೇಕು? ಏನು ಮಾತಾಡ್ತಾ ಇದೀಯಾ? ಅವನ ಮಗಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕಾರಣ ನೀನೇ ಅನ್ನೋ ವಿಚಾರ ಅವನಿಗೇನಾದ್ರು ಗೊತ್ತಾದ್ರೆ ನಿನ್ನ ಮಾತ್ರ ಅಲ್ಲ, ಇಡೀ ನಿನ್ನ ಫ್ಯಾಮಿಲಿನೇ ಹಚ್ಬಿಡ್ತಾನೆ. ಹೇಳಪ್ಪ. ವಿಜಯ್, ನಾನು ರಮೇಶ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೀನು ಅಮ್ಮನಿಗೆ ಫೋನ್ ಮಾಡಿ ಎಲ್ಲಿದೆಯಾ ಅಂತ ತಿಳ್ಕೊಂಡು ಅವ್ರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ಬಿಡು. ಸರಿನಪ್ಪ. ವಿಜಯ್, ನಾವ್ ಹೆಂಗಿದ್ರು ನಾಳೆ ಸಾಯಂಕಾಲ ತಾನೇ ಊರಿಗೆ ಹೋಗ್ಬೇಕು. ಅದ್ರ ಬದಲು ಇವತ್ತೇ ಹೋಗ್ಬಿಟ್ರೆ? ಬೇಗ ಹೋಗೋಣ, ಅವ್ರು ಕಾಯ್ತಿರ್ತಾರೆ. ಎಲ್ಲ ವಿಜಯ್ ನನ್ನ ಮಗನೇ. ಎಲ್ಲ ವಿಜಯ್
ಹೇಳು ಬಾಬಿ. ಹಲೋ ವಿಜಿ, ನಿಶಾ ಅವರಪ್ಪ ನೀನು ಹೊಡೆಯೋದಕ್ಕೆ ಅಂತ ರೋಡಿಗಳನ್ನ ಕಳ್ಸಿದ್ದಾನೆ ಕಣೋ. ಅವ್ರು ನೀನು ಎಲ್ಲಿ ಅಂತ ಕೇಳಿ ಕೇಳಿ ನಮ್ಮನ್ನು ಹೊಡಿತಾ ಇದ್ದಾರೆ. ಅವ್ರು ನಮ್ಮನ್ನು ಹೊಡಿತಾ ಇರೋದನ್ನ ವಿಡಿಯೋ ತೆಗೆದಿದ್ದೀನಿ. ಅವ್ರು ನೀನು ಹುಡ್ಕೊಂಡು ಅಲ್ಲಿಗೆ ಬಂದರೂ ಬರ್ಬೋದು. ಯಾವುದಕ್ಕೂ ಆ ವಿಡಿಯೋನ MMS ಕಳಿಸಿದ್ದೀನಿ. ಹುಷಾರು ಕಣೋ, ಹುಷಾರು. ಅಮ್ಮ, ಅಣ್ಣ ಇಲ್ಲಮ್ಮ. ಅಲ್ಲೇನ್ ಮಾಡ್ತಿದ್ಯೋ? ಇದೇನಾರು ಬೇಕಾ? ಛೀ, ಚೆನ್ನಾಗಿಲ್ಲ. ಬಾ. ಅದೆಲ್ಲ ಏನು ಬೇಡ, ಬೇಗ ಬಾ. ಏ ವಿಜಯ್, ಹಾ ಆ ಶಾಪ್ ಹತ್ರ ಇರ್ತೀವಿ, ಬಾ. ಹಾ ಬಂದೆ. ಮುದ್ದು ಇದಿರೋ ಜನ ರೋಡಲ್ಲಿ ಹೆಂಗ್ ಜಗಳ ಆಡ್ತಾರ ನೋಡು. ಅಣ್ಣ ಶರ್ಟ್ ಅಣ್ಣ ಶರ್ಟು. ಬೇಡಪ್ಪ, ಸಾರಿ ಮಾ. ಏನಾಯ್ತು? ಬಾ. ಬೇಡ ಬಾಮ್ಮ, ಹೋಗೋಣ. ನನ್ನ ಬಂಗಾರ. ಏನಾಯ್ತು? ಲವ್ ಅಮ್ಮ. ಆ, ನನ್ ಚಿನ್ನ. ಅಟೋ ಅತ್ತಮ್ಮ. ಅಣ್ಣ, ಇವ್ರನ್ನ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ. ಆಯ್ತಣ್ಣ. ಹುಷಾರು. ಜೋಪನಮ್ಮ. ಬಾಯ್. ಹಲೋ, ನಾನು ನಿಶಾ ಅಪ್ಪ ಮಾತಾಡಕತ್ತೀನಿ. ಇನ್ನು 10 ನಿಮಿಷದೊಳಗ ನೀನು ನಮ್ಮ ಕಣ್ಣು ಮುಂದೆ ಇರಬೇಕಾ? ಯಾಕೆ ಬರ್ಬೇಕು? ಬರ್ಲಿಲ್ಲ ಅಂದ್ರೆ? ನೀನು ನನ್ನ ಹುಡುಗರನ್ನ ಹೊಡೆದ ಪ್ರಾಣ ಉಳಿಸ್ ಕಳಿಸಿದೀಯಾ. ಆದ್ರೆ ನನಗ ಯಾವ್ದ ಕೆಲ್ಸನ ಅರ್ಧಕ್ಕೆ ಬಿಟ್ಟ ಅಭ್ಯಾಸ ಇಲ್ಲಲೇ. ಈಗ ನಿನ್ನ ಗೆಳೆಯರು ನನ್ನ ಕಬ್ಜಾದಾಗದಾರ. ಅರ್ಥ ಆಯ್ತ? ನೀ ಬಂದೇ ಬರ್ತೀಯೋ ತಮ್ಮ? ನನಗ ನನ್ನ ಮಗಳಂದ್ರ ಬಹಳ ಪ್ರೀತಿ, ಹುಚ್ಚು ಪ್ರೀತಿ. ಅವಳು ಒಂಥರ ಹುಚ್ಚಿನ. ಏನಾರೇ ಆಸೆ ಪಟ್ಲು ಅಂತಂದ್ರ ಮನಸ್ನ್ಯಾಗ ಇಟ್ಕೊಂಡಿರ್ತಾಳ. ಅದಕ್ಕ ಈಗ ಸೂಸೈಡ್ ತನಕ ಹೋಗ್ಯಾಳ. ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಒಂದು ಮಾತು ನನಗೇನಾರ ಹೇಳಿದ್ದಿದ್ರ ಇಷ್ಟೊತ್ತಿಗೆ ಧಾಮ್ ಧೂಮ್ ಅಂತ ಮದುವೆ ಮಾಡಿಸಿ ಹನಿಮೂನ್ಗೂ ಕಳಿಸ್ಬಿಟ್ಟಿರ್ತೀನಿ. ಆದ್ರೂ ನೀನು ಬಹಳ ಲಕ್ಕಿ ಅದೀಯ. ನನ್ನ ಮಗಳಿಗೇನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರ ಇಷ್ಟೊತ್ತಿಗೆ ನೀನು. ನಾಳಿನ ನಿಮ್ಮಿಬ್ರು ಮದುವೆ ರೆಡಿ ಆಗಿರ. ಸರ್ ನಿಮ್ಮಪ್ಪ ಅವಾಗ ಬಂದು ನನ್ನನ್ನ ಭೇಟಿ ಹಾಕಿ ಹೇಳ. ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್. ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಸರ್. ಆದ್ರೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ನಿಮ್ಮಷ್ಟು ಪ್ರೀತಿ ಮಾಡೋ ತಂದೆ ಸಿಕ್ಕಿರೋದು ನಿಶಾ ಪುಣ್ಯ ಸರ್. ಆದ್ರೆ ನಿಮ್ಮಷ್ಟೇ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ರೆ ಅವಳೆಷ್ಟು ಸುಖವಾಗಿರ್ತಾಳಲ್ವಾ ಸರ್? ಏನು ಮಾತಾಡಕತ್ತಿಲೇನಿ? ಯಾಕ ನಿಂಗಿಷ್ಟ ಇಲ್ಲೇನಾ? ಏನು ಬೇಕು ಹೇಳ ನಿನಗ? ಎಷ್ಟು ಕೋಟಿ ಬೇಕಾ? ಎಂಥ ಬಂಗ್ಲಾ ಬೇಕಾ? ಏನ್ ಬೇಕಾ ನಿನಗ? ಹಾಗಲ್ಲ ಸರ್, ಅವಳು ಹೃದಯ ಕೊಡೋದಿಕ್ಕೆ ನನ್ನ ಹೃದಯ ನನ್ನ ಹತ್ರನೇ ಇಲ್ಲ ಸರ್. 3 ವರ್ಷದಿಂದ ನಮ್ಮ ಬಾಬಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿದ್ದಾಗ
ಅವನ್ನ ನೋಡೋಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ.